ಪೋಕ್ಸೋ ಕೇಸ್ನ ಸಂತ್ರಸ್ತೆಯ ಮಾಹಿತಿಯನ್ನ ಬಹಿರಂಗಪಡಿಸಿದ ಆರೋಪ ಏನಿತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯ ಕುಟುಂಬಸ್ಥರ ಬಳಿ ಶ್ರೀರಾಮುಲು ಅವರು ಈಗ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇವತ್ತು ಕುಟುಂಬದ ಬಳಿ ರಾಮುಲು ಅವರು ಕ್ಷಮೆಯಾಚನೆ ಮಾಡಿದ್ದಾರೆ. ನನ್ನ ಮಾತಿನಿಂದ ಬಾಲಕಿ ಕುಟುಂಬಕ್ಕೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ನಾನು ಬಾಲಕಿಯ ಕುಟುಂಬಸ್ಥರ ಜೊತೆಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಆ ಬಾಲಕಿ ಕೂಡ ನನ್ನ ಮಗಳಿದ್ದಂತೆ, ಆಕೆಯ ಹೆಸರನ್ನು ನಾನು ಪ್ರಸ್ತಾಪಿಸಿದ್ದೆ. ನನ್ನಿಂದ ಅವರಿಗೆ ತೊಂದರೆಯಾಗಿದ್ದರೆ, ಅವರ ಕುಟುಂಬಕ್ಕೆ ನೋವಾಗಿದ್ದರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಕ್ಷಮೆಯಾಚಿಸಿದ್ದಾರೆ. ನೋಡ್ರಿ, ನಾನು ಹೇಳೋದಿಷ್ಟೇ, ನನ್ನಿಂದ ತಪ್ಪಾಗಿರೋಕ್ಕೋಸ್ಕರವಾಗಿ ನಾನು ಕ್ಷಮೆಯಾಚನೆಯನ್ನು ಕೇಳ್ತಾ ಇದ್ದೇನೆ. ನಾನು ಬಹಳ ಕ್ಲಿಯರ್ ಆಗಿ, ಅದಕ್ಕಿಂತ ದೊಡ್ಡ ಮಾತು ಯಾವ್ದಿಲ್ಲಲ್ಲ. ಅಲ್ಲಲ್ಲ, ಒಂದು ಮಾತು ಅರ್ಥ ಮಾಡ್ಕೋ. ನಾನು ಇವತ್ತು ಆ ಸಂತ್ರಸ್ತ ಕುಟುಂಬಕ್ಕೆ ನನ್ನಿಂದ ಏನು ನೋವಾಗಿದೆನೋ ಆ ನೋವಾದಂಥ ಕುಟುಂಬಕ್ಕೆ ಅದು ನನ್ನ ಮಗಳಂದೇಳಿ ತಿಳ್ಕೊಂಡಿದ್ದೀನಿ. ಹಂಗಾಗಿ ಆ ತಾಯಿಗೆ ನಾನು ಕ್ಷಮೆಯಾಚನೆಯನ್ನು ಕೇಳ್ತೀನಿ. ಅದ್ರ ಜೊತೆಲಿ ನಾನು ನಾನು ಆ ಕುಟುಂಬಕ್ಕೆ ಏನಿದೆನೋ ಅವ್ರ ನ್ಯಾಯ ಸಿಗೋ ತನಕ ಅವ್ರ ಜೊತೆಲಿ ಇರ್ತೀನಿ ಅನ್ನೋ ಮಾತನ್ನು ಸರ್. ಈಗ ಬಹಿರಂಗವಾಗಿ ಮಾನ ಕಳೆದ್ಬಿಟ್ರಿ ಸರ್, ಈಗ ಬಹಿರಂಗವಾಗಿ ಕಳೆದೇ ಬಿಟ್ರಿ ಸರ್. ಯಾಕಂದ್ರೆ ಕೋರ್ಟ್ ಬಂದಾಗ ಅವ್ರದ್ದು ಬಹಳ ಗೌಪ್ಯವಾಗಿ ಇಟ್ಟಿರ್ತಾರ ಅಂತದನ್ನ ಇಡೀ ರಾಜ್ಯಕ್ಕನ ಪ್ರೊಡ್ಯೂಸ್ ಮಾಡಿದ್ರು. ನಾನು ಮುಂದಿನ ದಿನಗಳಲ್ಲಿ ನನ್ನ ಹತ್ರ ಯಾರು ಬಂದಿದ್ರು, ನನ್ನ ಹತ್ರ ಬಂದು ಯಾರು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ರು, ಇದೆಲ್ಲ ವಿಚಾರಗಳನ್ನು ಗೊತ್ತಿಲ್ಲ ಅನ್ನೋದಲ್ಲ. ಎಲ್ಲಿ FIR ಆಯಿತು, ಯಾವ ಡೇಟಲ್ಲಿ FIR ಆಯಿತು, ಯಾವ ಡೇಟಲ್ಲಿ ಏನಾಗಿದೆ, ಎಲ್ಲ ವಿಚಾರಗಳು ನನ್ನ ಹತ್ರ ಇದಾವ. ಸಂದರ್ಭ ಬಂದಂತ ಟೈಮ್ ಎಲ್ಲವನ್ನು ಕೂಡ ಮೀಡಿಯಾಗೆ ನಾನು ಬಹಿರಂಗ ಮಾತಾಡಿದ್ ಸರಿನಾ ತಪ್ಪ ಸರ್? ಅಲ್ಲ, ನಾನು ಕ್ಷಮೆಯಾಚನೆ ಕೇಳಿ ಸಂದರ್ಭ ಬಂದಾಗ ನಾನು ಹೇಳ್ತೀನಲ್ಲ, ನಾನು ಆ ರೀತಿ ಅಲ್ಲ. ನಾನು ಸದ್ಯಕ್ಕಂತೂ ಹೇಳಿರೋದು ತಪ್ಪು. ಆ ತಪ್ಪು ಆದ್ಮೇಲೆ ನಾನು ಕ್ಷಮೆಯಾಚನೆ ಕೂಡ ಕೇಳ್ತೇನೆ. ಕೇಳುವಂತ ಟೈಮಲ್ಲಿ ಲೀಗಲ್ ಆಗಿ ಏನಾಗುತ್ತೆ ಅಂದ್ರೆ ನೀವ್ ಹೇಳಿದ್ರಲ್ಲ ಸರ್, ಅತ್ಯಾಚಾರ ಆಗಿದೆ ಅಂತ ಹೇಳಿ. ಅವ್ರು ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಅಲ್ಲ, ನೋಡೋಣ, ನಾನು ಅದ್ರ ಸುದೀರ್ಘವಾಗಿ ನೋಡಿಲ್ಲ. ಅತ್ಯಾಚಾರ ಆಗಿದ್ರೆ ನೀವು ಹೇಳಿದ್ರು ಅದು ಬೇರೆ ತರ ಇದಾಗೋದು. ಅತ್ಯಾಚಾರನೇ ಆಗಿಲ್ಲ ಅಂದ್ರೆ ಅವರು ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡೋದಲ್ಲ. ಕಾನೂನು ಪ್ರಕಾರ ಏನಾಗಬೇಕಾಯ್ತು ಭಾಷಣ ಮಾಡೋ ಆವೇಶದಲ್ಲಿ ಯಾರೋ ಕಾರ್ಯಕರ್ತರು ಬರ್ಕೊಟ್ಟಿದ್ದು ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.